10ನೇ ತಾರೀಕು ಅಂದರೆ ಇವತ್ತು ಮಂಗಳವಾರ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಚಿಕ್ಕದಾಗಿ ಒಂದು ಕೇಕ್ ತಂದು. ನಾನು ದೀಪನ ಯಾವಾಗಲೂ ಬಾಯಲ್ಲಿ ಊದೋದಿಲ್ಲ, ನಾನು ಹಚ್ತೀನಿ ದೀಪನ. ಸೊ ಆ ಕಡೆ ಈ ಕಡೆ ಅಂದರೆ ಜಾಸ್ತಿ ಜನ ಯಾರೂ ಇರಲಿಲ್ಲ, ಇಬ್ಬರೇ. ಒಬ್ಬರು ನನ್ನ ಮನೆಯವರು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡು, ಇಬ್ಬರೂ ಸೆಲೆಬ್ರೇಟ್ ಮಾಡಿಸಿದ್ರು. ಸೊ ದೇವ್ರ ಹತ್ರ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾತ್ರ ಬೇಡ್ಕೊತೀನಿ, ಬೇರೆ ಇನ್ನೇನು ಬೇಡ್ಕೊಳ್ಳಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಎಷ್ಟು ಇಷ್ಟ ಆಗೋಯ್ತು ಅಂದರೆ ಕೇಕ್ ಕಟ್ ಮಾಡೋದಕ್ಕೆ ಅಷ್ಟು ಸ್ಮೂತಾಗಿ. ಏಕೆಂದರೆ ನಾನು ರೆಗ್ಯುಲರಾಗಿ ರಷ್ಯನ್ ಹರೆ ಕೇಕು ಮಡೋವಿಕಾ ಕೇಕ್ನೇ ಕಟ್ ಮಾಡೋದು ಆಲ್ಮೋಸ್ಟು. ಈ ಸಲ ಮಾತ್ರ ಏನು ಕ್ರಂಚಿ ಬೇರೆ ಏನೋ ಹೇಳ್ಬಿಟ್ಟು ತಂದಿದ್ರು ಕೇಕು. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ತಿನ್ನಿಸೋಕೆ ಹೋದೆ, ಅವರೇ ನನಗೆ ತಿನ್ನಿಸಿದ್ರು ಫಸ್ಟು. ಮತ್ತು ಸ್ವಲ್ಪ ತೆಗ್ದು ಅವ್ರಿಗೆ ತಿನ್ನಿಸ್ದೆ, ಯಾಕೆಂದರೆ ತಿನ್ನಿಸ್ದೇ ಇರಬಾರ್ದಲ್ವಾ ಅದಕ್ಕೋಸ್ಕರ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾವಾಗಲೂ ಹಾಡು ಹೇಳೋದಿಲ್ಲ, ಸುಮ್ಮನೆ ವಿಶ್ ಮಾಡ್ತಾರೆ ಅಷ್ಟೇ. ಈ ಸಲ ಹಾಡು ಹೇಳಿದ್ರು. ನನ್ನ ಫ್ರೆಂಡ್ಗೆ ನಾನು ಕರೀತಾನೇ ಇದ್ದೆ ಬಾ ಅಂತ. ನಾನು ಫ್ರೇಮ್ ಒಳಗಡೆ ಬರಲ್ಲ ಅಂತ ಹೇಳ್ತಾ ಇದ್ದ. ನಾನು ರೆಡಿ ಆಗಿಲ್ಲ, ಏನಿಲ್ಲ, ಬರಲ್ಲ ಅಂತ. ನಾನು ಬಲವಂತದಿಂದ ಎಳೆದು ಅವ್ನಿಗೆ ಕೇಕ್ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಲೇಬರ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವನು ಕೆಲಸ ಮಾಡ್ತಾಯಿದ್ದಾನೆ, ಓನರ್ ಆಗಿದ್ರೂ ಕೆಲಸ ಮಾಡ್ತಿದ್ದಾನೆ. ಸೊ ಆದ್ರೂ ಎಳೆದು ಕೇಕ್ ತಿನ್ನಿಸ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಗಿಫ್ಟ್ ಬಂತು ಅಂತ ನೋಡೋಣ.